ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ. ಮಡಿಕೇರಿಯಲ್ಲಿರುವಂತಹ ಕೋರ್ಟ್ಗೆ ಬೆದರಿಕೆಯ ಇಮೇಲ್ ಬಂದಿದೆ. ಕೋರ್ಟ್ ಮೇಲ್ಗೆ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ ಕಿಡಿಗೇಡಿಗಳು. ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ. ಮಡಿಕೇರಿಯಲ್ಲಿರುವಂತಹ ಕೋರ್ಟ್ಗೆ ಬೆದರಿಕೆಯ ಇಮೇಲ್ ಬಂದಿದೆ. ಕೋರ್ಟ್ ಮೇಲ್ಗೆ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ ಕಿಡಿಗೇಡಿಗಳು. ಆತಂಕದಿಂದ ಹೊರ ಓಡಿ ಬಂದಿದ್ದಾರೆ ನ್ಯಾಯಾಧೀಶರು ಹಾಗೂ ಆ ಕೋರ್ಟ್ನಲ್ಲಿ ಏನೇನು ಜನ ಇದ್ರು ಅವರೆಲ್ಲರೂ ಕೂಡ ಆಚೆ ಬಂದಿದ್ದಾರೆ, ಹೊರಕ್ಕೆ ಬಂದಿದ್ದಾರೆ. ವಕೀಲರು, ಕೋರ್ಟ್ನ ಸಿಬ್ಬಂದಿಗಳು ಕೂಡ ಆಚೆ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ತೀವ್ರ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಕೋರ್ಟ್ ಗೇಟ್ನ ಹೊರಭಾಗದಲ್ಲಿದ್ದಾರೆ ಸಿಬ್ಬಂದಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಬಾಂಬ್ ಬೆದರಿಕೆ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಈಗಾಗಲೇ ಧಾರವಾಡ ಹೈಕೋರ್ಟ್ಗೂ ಕೂಡ ಈಗಾಗಲೇ ಮೇಲನ್ನು ಮಾಡಿದ್ರು, ಬೆದರಿಕೆಯನ್ನು ಕೂಡ ಹಾಕಿದ್ರು. ಅದರ ಬೆನ್ನಲ್ಲೇ ಇದೀಗ ಕೊಡಗು ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಮೇಲ್ ಬಂದಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಸಾಕಷ್ಟು ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕೋರ್ಟ್ನಲ್ಲಿ ಇದ್ದಂತಹ ಎಲ್ಲರನ್ನು ಕೂಡ ಆಚೆಗೆ ಹಾಕಲಾಗಿದೆ, ಅಂದರೆ ಆಚೆ ಬಂದಿದ್ದಾರೆ. ಅದರ ಜೊತೆಗೆ ಏನು ವಕೀಲರಿದ್ರು, ಅಲ್ಲಿನ ಸಿಬ್ಬಂದಿಗಳೇನಿದ್ರು ಎಲ್ಲರೂ ಕೂಡ ಈಗಾಗಲೇ ಆಚೆ ಆಗಮಿಸಿದ್ದಾರೆ. ಪೊಲೀಸರು ಕೂಡ ಒಳಗೆ ಹೋಗಿ, ಅಂದರೆ ಕೋರ್ಟ್ ಒಳಗೆ ಹೋಗಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಎಲ್ಲಿಂದ ಮೇಲ್ ಬಂದಿದೆ, ಅದರ ಅಡ್ರೆಸ್ ಅಪ್ಲಿಕೇಶನ್ ಏನು ತೋರಿಸ್ತಾ ಇದೆ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಎಲ್ಲಾದರೂ ಬಾಂಬ್ ಇಟ್ಟಿದ್ದಾರಾ ಅಂತ ಹೇಳಿ ಅಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಲೋಹಿತ್, ಮೇಲ್ನಲ್ಲಿ ಏನಿದೆ, ಯಾವಾಗ ಬಂದಿರುವಂತಹ ಮೇಲ್ ಇದು, ತನಿಖೆ ಹೇಗೆ ನಡೀತಾ ಇದೆ? ಖಂಡಿತ ತೇಜಸ್ವಿನಿ, ಏನಂತಂದ್ರೆ ಕೊಡಗು ಜಿಲ್ಲೆ ಮಡಿಕೇರಿಯ ಹೊರವಲಯದಲ್ಲಿರುವಂತಹ ಜಿಲ್ಲಾ ನ್ಯಾಯಾಲಯಕ್ಕೆ ಇದೊಂದು ಬಾಂಬ್ ಕರೆ ಬಂದಿರುವಂತದ್ದು, ಬಾಂಬ್ ನ ಇಮೇಲ್ ಬಂದಿರುವಂತದ್ದು. ಅಂದ್ರೆ ಇಂದು 9 ಗಂಟೆ ಸಮಯಕ್ಕೆ ಇಲ್ಲಿನ ಸಿಒ ಏನಿದ್ರೆ, ನ್ಯಾಯಾಲಯದ ಸಿಒ ಏನಿದ್ರೆ, ಆ ಒಂದು ಮೇಲನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಒಂದು ಬೆದರಿಕೆನ, ಈ ನ್ಯಾಯಾಲಯವನ್ನ 12:30 ಒಳಗಾಗಿ ಒಂದು ಸ್ಫೋಟಿತವಾಗಿ ಒಂದು ಆ ಮೇಲ್ನಲ್ಲಿ ಉಲ್ಲೇಖವಾಗಿರುವಂತದ್ದು. ಈ ವಿಚಾರ ತಿಳಿದ ತಕ್ಷಣ ಏನು ಅಲ್ಲಿನ ಸಿಒ ಏನಿದ್ರೆ ಆ ಮಾಹಿತಿಯನ್ನ ಪೊಲೀಸ್ ಇಲಾಖೆಗೆ ನೀಡಿರುವಂತದ್ದು. ಪೊಲೀಸ್ ಇಲಾಖೆ ನೀಡಿದ ತಕ್ಷಣವೇ ಕಾರ್ಯಪ್ರವೃತ್ತವಾದ ಪೊಲೀಸ್ ಇಲಾಖೆ ಏನು ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಹಾಗೆ ಪೊಲೀಸರು ಕೂಡ ಅಲ್ಲಿ ತಪಾಸಣೆಯನ್ನು ನಡೆಸಿರುವಂತದ್ದು. ಈ ಒಂದು ವಿಚಾರ ತಿಳಿಸಿದ್ದಂತೆನೆ ಆ ಕೋರ್ಟ್ ನಲ್ಲಿದ್ದಂತ ವಕೀಲರಾಗಿರ್ಬೋದು, ಸಿಬ್ಬಂದಿಗಳು ಎಲ್ಲರೂ ಕೂಡ ನ್ಯಾಯಾಲಯದಿಂದ ಹೊರಬಂದು ಒಂದಷ್ಟು ಗಂಟೆಗಳ ಕಾಲ ನ್ಯಾಯಾಲಯದ ಹೊರಗೇನೆ ಉಳ್ಕೊಂಡಿರುವಂತದ್ದು. ಹೀಗಾಗಿ ಅದಾದ ನಂತರ 2ನೇ ಬಾರಿ ಕೂಡ ಏನು ಬಾಂಬ್ ನಿಷ್ಕ್ರಿಯ ದಳ ಸಾಕಷ್ಟು ಸರ್ಚನ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಒಂದು ಕುರುಹುಗಳು ಪತ್ತೆ ಆಗ್ಲಿಲ್ಲ. ಇದೀಗ ಏನು ಹೊರ ಇದ್ದಂತಹ ವಕೀಲರಾಗಿರ್ಬೋದು ಮತ್ತು ಅಲ್ಲಿ ಬಂದಂತ ಸಿಬ್ಬಂದಿಗಳು ಎಲ್ಲರೂ ಕೂಡ ಇದೀಗ ನ್ಯಾಯಾಲಯಕ್ಕೆ ತೆರಳಿರುವಂತದ್ದು. ಇದು ಒಂದು ರೀತಿಯಲ್ಲಿ ಹುಸಿ ಬಾಂಬ್ ಕರೆ ಆಗಿದೆ ಅಂತಾನೆ ಇದೀಗ ಸದ್ಯ ಬಿಂಬಿತವಾಗ್ತಿರುವಂತದ್ದು. ತೇಜಸ್ವಿನಿ. ಓಕೆ ಲೋಹಿತ್, ಯಾರ್ ಮೇಲ್ ಕಳ್ಸಿರೋದು ಅಂತ ಏನಾದ್ರೂ ಗೊತ್ತಾಯ್ತಾ, ಹೇಗೆ? ಇಲ್ಲ, ಅದು ಸದ್ಯದ ಮಟ್ಟಿಗೆ ಅದು ಅನಾಮಿಕ ವ್ಯಕ್ತಿಯಿಂದ ಬಂದಂತಹ ಒಂದು ಮೇಲ್ ಆಗಿರುವಂತದ್ದು. ಹೀಗಾಗಿ ಆ ಬಂದಂತಹ ಮೇಲನ್ನ ಎಲ್ಲನೂ ಕೂಡ ತೀವ್ರವಾಗಿ ತಪಾಸಣೆ, ಅಂದ್ರೆ ಏನು ಪೊಲೀಸ್ ಇಲಾಖೆ ಒಂದು ಕಾನೂನು ರೀತಿಯಲ್ಲಿ ಈ ಒಂದು ಸರ್ಚನೆ ಮಾಡ್ತಿರುವಂತದ್ದು. ಕಳೆದ ಬಾರಿ ಕೂಡ ಈ ತರ ಒಂದು ಮೆಸೇಜ್ಗಳು ಬಂತಂದ್ರೆ ಸಾಕಷ್ಟು ಹುಡುಕಾಟ ನಡೆಸಿತು, ಆದ್ರೆ ಆ ಒಂದು ಮೇಲ್ನ ಸರ್ಚ್ ಆಗಿಲ್ಲ. ಇದೀಗ ಕೂಡ ಏನು ಎಲ್ಲಾ ಆಯಾಮಗಳು ಕೂಡ ಪೊಲೀಸ್ ಇಲಾಖೆ ಇದೀಗ ಸರ್ಚನ ಮಾಡ್ತಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಲೋಹಿತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.